ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವಿರೋದು ಅಂದ್ರಳ್ಳಿಯಲ್ಲಿ. ಸೊ ಅಂದ್ರಳ್ಳಿಯಲ್ಲಿ ನನ್ನ ಹಿಂದೆ ಇವಾಗ ನೀವು ಏನ್ ಮನೆ ನೋಡ್ತಾ ಇದ್ದೀರಲ್ಲ, ಇದೇ ಮನೆ ನಿಮ್ಗೆ ಸೇಲಿಗಿರೋದು. ಸೊ ಮನೆ ಹೇಗಿದೆ ಅಂತ ನೀವು ಇವಾಗ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಬೇಕಾದ್ರೆ ಒಂದ್ಸತಿ ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಸೊ ಈ ಮನೆ ಬಿಲ್ಡ್ ಆಗಿರೋದು ಬಂದು ನಿಮ್ಗೆ 24x40 ಸೈಡ್ ಡೈಮೆನ್ಷನ್. ಸೊ ನಿಮ್ಗೆ ಉದ್ದ 40 ಬರುತ್ತೆ, ಅಗಲ ನಿಮ್ಗೆ 24x½ ಬರುತ್ತೆ. ಓಕೆ, ಸೊ ಇದು ಬಂದು ನಿಮ್ಗೆ BBMP B ಖಾತಾಗೆ ಸೇರಿರುವಂತದ್ದು. ಬನ್ನಿ ಹಾಗಿದ್ರೆ ಮನೆ ನೋಡ್ತಾ ನೋಡ್ತಾ ಪ್ರೈಸ್ ಎಲ್ಲ ಬಗ್ಗೆ ನೋಡ್ತಾ ಹೋಗೋಣ. ಮನೆ ಹೇಗ್ ಬಿಲ್ಡ್ ಮಾಡಿದ್ದಾರೆ ಅಂತ ಕೂಡ ನೋಡೋಣ ಬನ್ನಿ. ಹಾಗೆ ಈ ಮನೆ ನೀವು ಒಂದು ರೆಂಟಿಗೆ ಕೊಟ್ಟು ಇನ್ನೊಂದು ಮನೆಯಲ್ಲಿ ನೀವು ಕೂಡ ಇರ್ಬೋದು. ಅಂದ್ರೆ ಕೆಳಗಡೆ ನಿಮ್ಗೆ 2 BHK ಮನೆ ಸಿಗ್ತಾ ಇದೆ. ಸೊ ಮೇಲ್ಗಡೆನೂ ನಿಮ್ಗೆ 2 BHK ಸಿಗ್ತಾ ಇದೆ. ಕೆಳಗಡೆ ರೆಂಟಿಗೂ ಕೂಡ ಕೊಡಬಹುದು, ಮೇಲ್ಗಡೆ ನೀವು ಕೂಡ ಇರ್ಬೋದು. ಆ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಬಿಲ್ಡ್ ಆಗಿರುವಂತ ಮನೆ ಇದು. ಸೊ ಇದ್ರ ಸೈಡ್ ಫೇಸಿಂಗ್ ಬಂದು ನಿಮ್ಗೆ ಈಸ್ಟ್ ಬರುತ್ತೆ. ಸೊ ಕೆಳಗಿನ ಮನೆ ಡೋರ್ ಫೇಸಿಂಗ್ ಕೂಡ ನಿಮ್ಗೆ ಈಸ್ಟ್ ಬರುತ್ತೆ. ಮೇಲ್ಗಡೆ ಡೋರ್ ಏನಿದೆಯಲ್ಲ ಮನೆದು, ಅದು ನಿಮ್ಗೆ ನಾರ್ತ್ ಫೇಸಿಂಗ್ ಅಲ್ಲಿ ಬರುತ್ತೆ. ಬನ್ನಿ ಒಳಗೆ ಹೋಗೋಣ. ಸೊ ಫಸ್ಟ್ ಆಗಿ ನೀವು ಇವಾಗ ನೋಡ್ತಾ ಇದ್ದೀರಾ. ಸೊ ಈ ತರ ನಿಮ್ಗೆ MS ಇಂದ ಗೇಟ್ ಮಾಡಿದ್ದಾರೆ. ಸೊ ಪಾರ್ಕಿಂಗಿಗೂ ಒಳ್ಳೆ ಸ್ಪೇಸ್ ಇರುವಂತದೇ ಇದೆ, ನೋಡ್ಬೋದು. ಗೇಟ್ ಈ ತರ ನಿಮ್ಗೆ ಸಿಗ್ತಾ ಇದೆ. ಒಳಗೆ ಬರ್ತಾ ಇದ್ದಂಗೆ ನಮ್ಗೆ ಸಿಗ್ತಾ ಇರೋದು ಫಸ್ಟ್ ಈ ತರ ಒಂದು ಪಾರ್ಕಿಂಗ್ ಏರಿಯಾ. ಸೊ ಆರಾಮಾಗಿ ಇಲ್ಲಿ ಒಂದು ನೀವು 2 ಕಾರ್ ನಿಲ್ಸಿ ಒಂದು 3-4 ಬೈಕ್ ಕೂಡ ಆರಾಮಾಗಿ ನಿಂತ್ಕೋಬಹುದು. ಅಷ್ಟೊಂದು ನಿಮ್ಗೆ ದೊಡ್ಡದಾಗಿರುವಂತ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಸಿಲಿಂಡರ್ ಇಡೋಕ್ಕೋಸ್ಕರ ಒಂದು ಸ್ಪೇಸ್ ಮಾಡಿದ್ದಾರೆ. ಸೊ ಇವಾಗೇನು ಎಲ್ಲ ಸಿಲಿಂಡರ್ ಕೂಡ ಹೊರಗಡೆ ಇರ್ತಾರಲ್ಲ, ಸೊ ಅದೊಂದು ಸ್ಪೇಸ್ ಇದೆ. ಹಾಗೆ ಇಲ್ಲಿ ನೋಡೋದಾದ್ರೆ ಇಂಡಿವಿಜುವಲ್ ನಿಮ್ಗೆ ಕರೆಂಟ್ ಯೂನಿಟ್ ಬಾಕ್ಸ್ ಕೂಡ ನೋಡಕ್ ಸಿಗುತ್ತೆ. ಸೊ ಕೆಳಗಡೆ ಮನೆ ರೆಂಟಿಗೆ ಕೊಟ್ಟರೆ ನಿಮ್ಗೆ ಎಲ್ಲ ಸಪ್ರೇಟ್ ಮೀಟರ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಸಂಪ್ ಸಿಗ್ತಾ ಇದೆ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಸಂಪ್ ಇದೆ. ನಂತರ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಂಡಿವಿಜುವಲ್ ನಿಮ್ಗೆ ಬೋರ್ವೆಲ್ ಕೂಡ ಸಿಗ್ತಾ ಇದೆ. ಹಾಗೆ BBMP B ಖಾತಾ ಇರೋದ್ರಿಂದ ನಿಮ್ಗೆ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇರುತ್ತೆ. ಸೊ ಆಲ್ರೆಡಿ ಕನೆಕ್ಷನ್ ಅಲ್ಲಿ ಆಗಿದೆ, ನೀವು ನೋಡ್ಕೋಬಹುದು. ಸೊ ಫಸ್ಟ್ ಇವಾಗ ನಾವು ಈ ಒಳಗಡೆ ಹೋಗ್ತಾ ಇದೀವಿ. ಸೊ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾಡಿಂಗ್ ಕೂಡ ಮಾಡಿದ್ದಾರೆ ಹೊರಗಡೆಯಿಂದ. ಸೊ ಹಾಗೆ ನಾನು ಈ ಮನೆ ಫೇಸಿಂಗ್ ಬಗ್ಗೆ ಹೇಳಿದ್ದೀನಿ. ಸೊ ಫಸ್ಟ್ ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಸಿಗೋದು ಹಾಲ್. ಈ ತರ ಒಂದು ಹಾಲ್ ಏರಿಯಾ ಸಿಗ್ತಾ ಇದೆ. ಸೊ ಜಸ್ಟ್ ಬಿಲ್ಡ್ ಆಗಿರುವಂತ ಮನೆ ಇದು, ಅದಕ್ಕೆ ಸ್ವಲ್ಪ ಕಸ ಎಲ್ಲ ಇದೆ. ಸೊ ಎಲ್ಲ ಕ್ಲೀನ್ ಆಗುತ್ತೆ ಸ್ವಲ್ಪ ದಿನದಲ್ಲಿ. ಆನಂತರ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ದೇವರ ಮನೆ ಸಿಗ್ತಾ ಇದೆ. ಸೊ ಈ ತರ ಡೋರ್ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಓಪನ್ ಕಿಚನ್ ಬರುತ್ತೆ. ಸೊ ಹಾಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಕಿಚನ್ ಆಕ್ಸೆಸ್ ಮಾಡ್ಬೋದು. ಸೊ ಈ ತರ ಕಿಚನ್ ಕೊಟ್ಟಿದ್ದಾರೆ. ಎಲ್ಲ ಕೆಳಗಡೆ ಎಲ್ಲ ಟ್ರಾಲಿ ಸಿಸ್ಟಮ್ ಬರುತ್ತೆ. ಸೊ ಮೇಲ್ಗಡೆ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಮಾಡಿದ್ದಾರೆ. ಸೊ ಕಿಚನ್ ಟೈಲ್ಸ್ ಕೂಡ ನೀವು ನೋಡ್ಕೋಬಹುದು, ತುಂಬಾ ಚೆನ್ನಾಗಿದೆ. ಹಾಗೆ ಅದರ ಪಕ್ಕನೇ ನಮ್ಗೆ ಇಲ್ಲಿ ಸಿಗೋದು ಬಾತ್ರೂಮ್. ಸೊ ಕಾಮನ್ ಬಾತ್ರೂಮ್ ನಿಮ್ಗೆ ಈ ತರ ಸಿಗತ್ತೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಬರುತ್ತೆ ಇಲ್ಲಿ. ಸೊ ಅದ್ರ ಪಕ್ಕ ಸಿಗೋದು ನಮ್ಗೆ ಒಂದು ಬೆಡ್ರೂಮ್. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಇದೆ. ಹಾಗೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ವಾಟರ್ ಪ್ರೂಫ್ ಕೂಡ ಮಾಡಿದ್ದಾರೆ, ನೋಡ್ಕೋಬಹುದು. ಮೇಲ್ಗಡೆ ಕಬೋರ್ಡ್ಸ್ ಇದೆ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಕೂಡ ಮಾಡ್ಕೊಟ್ಟಿದ್ದಾರೆ. ಹೊರಗಡೆ ಬಂದು ಜಸ್ಟ್ ಈ ಸೈಡ್ ಬಂದ್ರೆ ನಿಮ್ಗೆ ಇನ್ನೊಂದು ರೂಮ್ ಕೂಡ ಸಿಗ್ತಾ ಇದೆ. ಸೊ ಈ ರೂಮ್ ಸ್ವಲ್ಪ ಚಿಕ್ಕದಾಗಿದೆ, ನೋಡ್ಕೋಬಹುದು. ಈ ತರ ಚಿಕ್ಕ ಸ್ಪೇಸ್ ಅಲ್ಲಿ ಒಂದು ರೂಮ್ ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ನಿಮ್ಗೆ ಡೋರ್ ಹಿಂದೆ ವಾಟರ್ ಪ್ರೂಫ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಸ್ಟೋರೇಜ್ ಕೂಡ ಸ್ಪೇಸ್ ಇದೆ. ಹಾಗೆ ಈ ಸೈಡ್ ನೋಡೋದಾದ್ರೆ ವೆಂಟಿಲೇಷನ್ಗೆ ನಿಮ್ಗೆ ವಿಂಡೋ ಕೂಡ ನೋಡಕ್ ಸಿಗತ್ತೆ. ಸೊ ಕೆಳಗಡೆ ನಿಮ್ಗೆ ಈ ತರದೊಂದು 2 BHK ಸಿಗ್ತಾ ಇದೆ. ಸೊ ಹಾಲಲ್ಲೂ ಕೂಡ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ ಆಗಿರ್ಬೋದು, ಆರಾಮಾಗಿ ನಿಮ್ಗೆ ವಿಂಡೋ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ನೋಡಕ್ಕೆ ಸಿಗತ್ತೆ. ನಂತರ ನಿಮ್ಗೆ ಮನೆ ಹೊರಗಡೆನೆ ಒಂದು ಬಾತ್ರೂಮ್ ಕೂಡ ಸಿಗ್ತಾ ಇದೆ. ಸೊ ಒಳಗಡೆನೂ ಇರತ್ತೆ ನಿಮ್ಗೆ, ಕಾಮನ್ ಆಗಿ ಹೊರಗಡೆ ಒಂದು ಕೊಟ್ಟಿದ್ದಾರೆ ಅವರು. ಬನ್ನಿ ಮೇಲೆ ಹೋಗೋಣ. ಸೊ ಮೇಲೆ ಹೋಗ್ತಾ ಹೋಗ್ತಾ ಸ್ಟೇರ್ ಕೇಸ್ ಅಬ್ಸರ್ವ್ ಮಾಡ್ಬೋದು. ಕಂಪ್ಲೀಟ್ ಆಗಿ ಗ್ರಾನೈಟ್ ಸ್ಟೇರ್ ಕೇಸ್ ಕೊಟ್ಟಿರೋದು. ಸೊ ಆನಂತರ ನಿಮ್ಗೆ MS ಇಂದ ಈ ತರ ರೇಲಿಂಗ್ಸ್ ಮಾಡಿದ್ದಾರೆ. ಬನ್ನಿ. ಹಾಗೆ ಇವಾಗ ನಾವು ಮೇಲ್ಗಡೆ ಬಂದಿದ್ದೀವಿ ಫಸ್ಟ್ ಫ್ಲೋರ್ ಅಲ್ಲಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಈ ತರ ನಿಮ್ಗೆ ಗ್ರಿಲ್ಸ್ ಹಾಕ್ಸಿದ್ದಾರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಇಲ್ಲಿ ವಾಲ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲಾಡಿಂಗ್ ಆಗಿರೋಂತ ಸಿಗತ್ತೆ. ಸೊ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಕಂಪ್ಲೀಟ್ ಸೇಫ್ಟಿಗೋಸ್ಕರ ಗ್ರಿಲ್ ಹಾಕ್ಸಿದ್ದಾರೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ಮೇಲ್ಗಡೆ ಮೇನ್ ಡೋರ್ ಏನಿದೆ, ಸೊ ಡೋರ್ ನಿಮ್ಗೆ ಈ ತರ ಇದೆ. ನಾರ್ತ್ ಫೇಸಿಂಗ್ ಅಲ್ಲಿ ನಿಮ್ಗೆ ಡೋರ್ ಸಿಗ್ತಾ ಇದೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಿಮ್ಗೆ ಸಿಗೋದು ಇಲ್ಲಿ ಹಾಲ್. ಸೊ ಈ ತರ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ. ಸೊ ನೋಡ್ಕೋಬಹುದು ಎಷ್ಟು ತುಂಬಾ ದೊಡ್ಡದಾಗಿದೆ ಅಂದ್ರೆ, ಮಸ್ತಾಗಿ ಸ್ಪೇಸ್ ಇದೆ ಹಾಲ್ ಅಲ್ಲಿ. ಅನಂತರ ಇಲ್ಲಿ ಒಂದು ವಿಂಡೋ ಇದೆ ನಿಮ್ಗೆ. ಆ ಸೈಡ್ ಕೂಡ ಒಂದು ವಿಂಡೋ ಇರೋದ್ರಿಂದ ವೆಂಟಿಲೇಷನ್ಗೆ ತುಂಬಾನೇ ಚೆನ್ನಾಗಿದೆ. ಸೊ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಈ ಸೈಡ್ ಬರೋದಾದ್ರೆ ಹಾಲಿಂದನೇ ನಿಮ್ಗೆ ಓಪನ್ ಕಿಚನ್ ಇದೆ.
ಸೊ ಈ ತರ ಒಂದು ಸೆಮಿ ಮಾಡ್ಯುಲರ್ ಓಪನ್ ಕಿಚನ್ ಸಿಗ್ತಾ ಇದೆ. ಕಿಚನ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಆಗಿ ನಿಮಗೆ ವಾಟರ್ ಆಗಿರ್ಬೋದು. ಸೊ ಎಲ್ಲ ಕೆಳಗಡೆ ಎಲ್ಲ ನಿಮಗೆ ಟ್ರಾಲಿ ಸಿಸ್ಟಮ್ ಅಲ್ಲಿ ನೋಡಕ್ಕೆ ಸಿಗತ್ತೆ. ಸೊ ಆನಂತರ ನಿಮಗೆ ಕಿಚನ್ ಇಂದಾನೆ ಒಂದು ಬೆಡ್ರೂಮ್ ನ ಆಕ್ಸೆಸ್ ಮಾಡ್ಬೋದು. ಸೊ ಈ ತರ ಒಂದು ಬೆಡ್ರೂಮ್ ಸಿಗತ್ತೆ, ನೋಡ್ಕೋಬಹುದು. ಇಲ್ಲೂ ಕೂಡ ನಿಮಗೆ ಒಳ್ಳೆ ಸ್ಪೇಸ್ ಇರುವಂತ ಬೆಡ್ರೂಮ್ ಇದೆ. ಹಾಗೆ ಈ ಸೈಡ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ನಿಮಗೆ ವಾಟರ್ ಮಾಡಿದ್ದಾರೆ. ಮೇಲ್ಗಡೆನೂ ಕೂಡ ನಿಮಗೆ ಸ್ಪೇಸ್ ಇರುತ್ತೆ. ಸೊ ಚಿಕ್ಕದಾಗಿ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ರೂಮಿಗೆ ನಿಮಗೆ ಬಾಲ್ಕನಿ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ಚಿಕ್ಕದಾಗಿರುವಂಥ ಒಂದು ಬಾಲ್ಕನಿ ಸಿಗ್ತಾ ಇದೆ. ಸೊ ಇಲ್ಲಿ MS ಇಂದ ರೇಲಿಂಗ್ಸ್ ಕೂಡ ಹಾಕ್ಸ್ತಾರೆ ಅವರು. ಅನಂತರ ರೂಮಲ್ಲಿ ನಿಮಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ಗೆ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗೆ ನಾವು ನೆಕ್ಸ್ಟ್ ಇನ್ನೊಂದು ರೂಮಿಗೆ ಹೋಗ್ತೀವಿ. ಆ ರೂಮ್ನ ನೀವು ಹಾಲಿಂದ ಆಕ್ಸೆಸ್ ಮಾಡ್ಬೋದು. ಸೊ ಈ ಸೈಡ್ ನಿಮಗೆ TV ಕ್ಯಾಬಿನೆಟ್ ಏರಿಯಾ ಕೂಡ ನೋಡ್ಕೋಬೋದು. ಈ ಸೈಡ್ ನಿಮಗೆ TV ಕ್ಯಾಬಿನೆಟ್ ಏರಿಯಾ ಇದೆ. ಹಾಗೆ ಇನ್ನೊಂದು ರೂಮ್ ನಮಗೆ ಸಿಗೋದು ಮಾಸ್ಟರ್ ಬೆಡ್ರೂಮ್. ಸೊ ಈ ರೂಮಲ್ಲೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಸ್ಪೇಸ್ ಇದೆ ಮಾಸ್ಟರ್ ಬೆಡ್ರೂಮಲ್ಲಿ. ಸೊ ನೋಡ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅನಂತರ ಈ ಸೈಡ್ ನಿಮಗೆ ವಾಟರ್ ಮಾಡಿದ್ದಾರೆ. ಮೇಲ್ಗಡೆ ಕಬಾರ್ಡ್ಸ್ ಕೂಡ ಇದೆ. ಸೊ ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಆನಂತರ ನಿಮಗೆ ಅಟ್ಯಾಚ್ ಬಾತ್ರೂಮ್ ಈ ಥರ ಬರುತ್ತೆ. ನಾವು ರೂಮಿಂದ ಆಚೆ ಬಂದಮೇಲೆ ನಮ್ಗೆ ಸಿಗೋದು ದೇವ್ರ ಕೋಣೆ. ಸೊ ಇದು ಕೂಡ ನಿಮಗೆ ಹಾಲಲ್ಲೇ ನೋಡೋಕ್ಕೆ ಸಿಗುತ್ತೆ. ಸೊ ಈ ಥರ ಡೋರ್ಸ್ ಇದೆ. ಆನಂತರ ಈ ಥರ ಸ್ಪೇಸ್ ಆಗಿರುವಂಥ ಒಂದು ನಿಮಗೆ ದೇವರ ಕೋಣೆ ಕೂಡ ಸಿಗ್ತಾ ಇದೆ. ಅನಂತರ ಫೈನಲ್ ಆಗಿ ಕಾಮನ್ ಬಾತ್ರೂಮ್ ನಿಮಗೆ ಈ ಸೈಡ್ ಸಿಗುತ್ತೆ ಮನೆದು. ಸೊ ಕಾಮನ್ ಬಾತ್ರೂಮ್ ನಿಮಗೆ ಈ ಥರ ಸ್ಪೇಸ್ ಇರುತ್ತೆ. ಸೊ ಎಲ್ಲ ಇವರು ಇಂಡಿಯನ್ ಟಾಯ್ಲೆಟೇ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲ್ಗಡೆ ಹೋಗಿ ಟೆರೆಸ್ ಹೇಗಿದೆ, ಲೊಕ್ಯಾಲಿಟಿ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಸೊ ಇವಾಗ ನಾವು ಬಂದಿರೋದು ಮೇಲೆ ಟೆರೆಸ್ ಏರಿಯಾದಲ್ಲಿ. ಸೊ ಟೆರೆಸ್ ಏರಿಯಾದಲ್ಲೂ ಕೂಡ ನೀವು ಸ್ಪೇಸ್ ನೋಡ್ಬೋದು, ತುಂಬ ಚೆನ್ನಾಗಿ ಸ್ಪೇಸ್ ಸಿಗ್ತಾ ಇದೆ. ಸೊ ಅಲ್ಲಿ ನೋಡೋದಾದ್ರೆ ನಿಮಗೆ ಟ್ಯಾಂಕ್ ರೂಮ್ ಸಿಗುತ್ತೆ. ಸೊ ಇಲ್ಲಿ ನೀವು ಸ್ಟೋರೇಜ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದರ ಮೇಲೆ ನಿಮಗೆ ಟ್ಯಾಂಕ್ ಇರುತ್ತೆ. ಸೊ ಆನಂತರ ನೋಡೋದಾದ್ರೆ ಇಲ್ಲಿ ನಿಮಗೆ ಬಟ್ಟೆ ಒಗೆಯೋಕ್ಕೋಸ್ಕರ ಒಂದು ಕಲ್ಲು ಕೂಡ ಹಾಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ನಿಮಗೆ ಒಂದು ವಾಟರ್ ಕನೆಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ಲೊಕ್ಯಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನನ್ನ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀರಾ, ಫುಲ್ ಕಂಪ್ಲೀಟ್ ಆಗಿ ಮನೆಗಳನ್ನೇ ಕಾಣಿಸ್ತಾ ಇರ್ಬೋದು. ಸೊ ಇದು ಬಂದು ನಿಮಗೆ ಲೊಕೇಟೆಡ್ ಆಗಿರೋದು ಅಂದ್ರಳ್ಳಿಯಲ್ಲಿ. ಸೊ ಅಂದ್ರಳ್ಳಿ ಅಂದರೆ ನಿಮಗೇನೆ ಗೊತ್ತಿರುತ್ತೆ, ಇವಾಗ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡೋದಾದರೆ ಆರ್ಚಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ತುಂಬಾ ಕಾಲೇಜಸ್ ಇರುವಂಥ ಒಂದು ಪ್ಲೇಸ್ ಇದು. ಸೊ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಚೆನ್ನಾಗಿರುವಂಥ ಮನೆ ನಿಮಗೆ ಸಿಗ್ತಾ ಇದೆ. ಸೊ ಇದು ಬಂದು ನಿಮಗೆ BBMP B ಖಾತಾ ಬರುತ್ತೆ. ಸೊ ಪ್ರೈಸ್ ವಿಚಾರಕ್ಕೆ ಬಂದರೆ ಈ ಮನೆ ಪ್ರೈಸ್ ಬಂದು 1,10,00,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ನಿಮಗೆ ಮಾಡ್ಕೊಡ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಸೊ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ. ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.